ಸೋನು ಗೌಡ ಅವರು ಇಂಥ ಪಾತ್ರವನ್ನ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅಂದ್ರೆ ಅದು ಯಾವ ತರದ ಪಾತ್ರ ಆಗಿದೆ ಅಂತ? ಅರ್ಥಪೂರ್ಣಕವಾದ ಒಂದು ಪಾತ್ರ. ಹ್ಮ್. ಸೊ ಎಲ್ಲೋ ಇಲ್ಲಿ ಬರ್ತೀನಿ, ಇಲ್ಲಿ ಹೋಗ್ತೀನಿ, ಸುಮ್ಮನೆ 2-3 ಸಾಂಗ್ ನಲ್ಲಿ ಇರ್ತೀನಿ, ಆ ತರ ಅಲ್ಲ. ಅಂದ್ರೆ ಬಂದ್ರೆ ನಾನ್ ಸಾಯೋವರ್ಗುನು ನಾಪಿಸ್ಕೊಳ್ಳೋ ಅಂತ ಒಂದ್ ಕ್ಯಾರೆಕ್ಟರ್, ಆ ತರ ಒಂದ್ ಕ್ಯಾರೆಕ್ಟರ್ಸ್ ನಲ್ಲಿ ಪ್ಲೇ ಮಾಡ್ಬೇಕು ಅಂತ ಇಷ್ಟ. ನಟಿ ಅಷ್ಟೇ ಅಲ್ಲ, ಬಿಕಾಸ್ ಯಾಕಂತಂದ್ರೆ ಕೇವಲ ನಟನೆಯನ್ನ ನಂಬ್ಕೊಂಡ್ರೆ ನಮ್ಮ ಲೈಫ್ ಸ್ಟೈಲ್ ನ ಲೀಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಹೆಂಗಿದೆ ಅಂತ? ಬೇಸಿಕ್ಲಿ ನಾನು ಅಕೌಂಟ್ ಸ್ಟೂಡೆಂಟ್. ಹ್ಮ್. ಸೊ ನನಗೆ ಅಕೌಂಟೆನ್ಸಿ ಅಂದ್ರೆ ಸಖತ್ ಇಷ್ಟ. ನಮ್ ಫಸ್ಟ್ PUC ನಲ್ಲಿ ನಮ್ಗೆ ಇದಿದೆ, ಇಟ್ಸ್ ಅಬೌಟ್ ಮ್ಯೂಚುವಲ್ ಫಂಡ್ಸ್ ಮತ್ತೆ ಇದ್ರ ಬಗ್ಗೆ. ಸೊ ನಾನು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ ನನಗೆ ಫಸ್ಟ್ ದುಡ್ಡು ಏನ್ ಬಂತೋ, ಸೊ ಅವಾಗ ನಾನು ಮ್ಯೂಚುವಲ್ ಫಂಡ್ಸ್ಗೆ ಹಾಕಿದ್ದು. ಅದಾದ್ಮೇಲೆ ಇತ್ತೀಚೆಗೆ ಶೇರ್ಸ್ ಅದು ಇದು ಅಂತ ಇವಾಗ ಫೋನ್ ನಲ್ಲಿ ಅದು ಕಲ್ತಿರೋದ್ ಬಿಟ್ರೆ, ಇಟ್ ವಾಸ್ ಆಲ್ವೇಸ್ ದಿ ಮ್ಯೂಚುವಲ್ ಫಂಡ್ಸ್ ವಿಚ್ ಹೆಲ್ಪ್ ಮೀ. ಅಂಡ್ ಗೋಲ್ಡ್. ಸೊ ಗೋಲ್ಡ್ ಏನು ಅಂತಂದ್ರೆ ಇವಾಗ ನಾನು ತಕ್ಷಣ ಹೋಗಿ ಸೈಟ್ ತಗೊಳೋದಿಕ್ಕಾಗಲ್ಲ, ಅಂಡ್ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಬಟ್ ಇವಾಗ ನಾನು 50,000ದಲ್ಲಿ 5,000 ರೂಪಾಯಿಗೂ ನಾನು ಗೋಲ್ಡ್ ತಗೊಬೋದಲ್ವಾ. ಸೊ ಅವಾಗ ಏನ್ ಮಾಡ್ತಾ ಇದ್ದೆ, ಇವಾಗ ನನ್ಗೆ 50,000 ರೂಪಾಯಿ ಬಂತು ಅಂತಂದ್ರೆ 5,000ಕ್ಕೆ ಹೋಗಿ ಐ ಯೂಸ್ ಟು ಗೆಟ್ ಗೋಲ್ಡ್. ಸೊ ಈ ತರ ಎಲ್ಲ ಮಾಡ್ಕೊಂಡು ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡ್ ಬಂದೆ. ಸೊ ಅಂಡ್ ಐ ಆಲ್ವೇಸ್ ಬಿಲೀವ್ ಇಟ್ ಇಸ್ ನಾಟ್ ಅಬೌಟ್ ಸೇವಿಂಗ್ ಅಟ್ ದಿ ಏಜ್ ಆಫ್ 20, ಇಟ್ ಇಸ್ ಅಬೌಟ್ ಇನ್ವೆಸ್ಟಿಂಗ್. ಅಂದ್ರೆ ನೀವ್ ಅವಾಗ ತಾನೇ ದುಡಿಯಕ್ ಸ್ಟಾರ್ಟ್ ಮಾಡಿರ್ತೀರಾ. ಸೊ ಎಲ್ಲಾರ್ಗು, ನನ್ಗೂ ಇತ್ತು ಅದು. ಅಂದ್ರೆ ಬಂದಿದ ತಕ್ಷಣ ಚೆನ್ನಾಗಿ ಖರ್ಚು ಮಾಡ್ಬೇಕು, ಚೆನ್ನಾಗಿ ಲೈಫ್ ಸ್ಟೈಲ್ ನ ನೀಟಾಗಿ ಮೇಂಟೈನ್ ಮಾಡ್ಬೇಕು, ಅದೆಲ್ಲ ಬರುತ್ತೆ. ಬಟ್ ಇನ್ ಅ ಲಾಂಗರ್ ರನ್ ದಟ್ ಈಸ್ ಆಲ್ ಡಿಪ್ರಿಸಿಯೇಷನ್. ಸೊ ವಾಟ್ ವಿಲ್ ಅಪ್ರಿಶಿಯೇಟ್ ಯು, ಯಾವ್ದ್ರ ಮೇಲೆ ಹಾಕಿದ್ರೆ ಇದು ಡಬಲ್ ಆಗತ್ತೆ ಅಂತ ಯೋಚನೆ ಮಾಡಿದಾಗ, ಸೊ ಯು ವಿಲ್ ಸೆಕ್ಯೂರ್ ಇನ್ ಅದರ್ 10 years. ಅಂದ್ರೆ 10 years ಆದ್ಮೇಲೆ ನಿಮ್ಗೆ ಅದೇ ಎನರ್ಜಿ ಇರಲ್ಲ. ಸೊ the energy what you have in 22 is not the same energy you carry for 32 or 42. So that is when you have to keep investing. So ಅದು ಅವಾಗ ಇನ್ವೆಸ್ಟ್ ಮಾಡಿದಾಗ 22 ನಲ್ಲಿ ಇನ್ವೆಸ್ಟ್ ಮಾಡಿದಾಗ 32 will be easier for you. 32 you will enjoy your life. 42 you will be like going around the world. So ಈ ತರ ನೀವು ಯೋಚನೆ ಮಾಡಿದಾಗ it will be fun. ಅಂದ್ರೆ ನೀವು ಥ್ರೂ ಔಟ್ ಯುವರ್ ಲೈಫ್ ಇಟ್ ವಿಲ್ ಬಿ ಫನ್. ಇಲ್ಲ ಅಂದ್ರೆ ಹೆಂಗಾಗತ್ತೆ ಅಂತಂದ್ರೆ 22 ನೀನ್ ಖರ್ಚು ಮಾಡ್ಬಿಡಿದ್ಯಾ, 23 ಖರ್ಚು ಮಾಡ್ಬಿಡ, 32 ನೀನ್ ಹಂಗೆ ಇರ್ತೀಯ, ಅದೇ ಪ್ಲೇಸ್ ನಲ್ಲಿ ಇರ್ತೀಯ. ಸೊ ದಟ್ ಶುಡಂಟ್ ಬಿ ದಿ ಕೇಸ್. ಸೊ 22 ನಲ್ಲಿ ಇದ್ದಂಗೆ ಯು ಶುಡ್ ಗ್ರೋ, ಯು ಶುಡ್ ಇನ್ವೆಸ್ಟ್ ಅಂತ. ಅದಕ್ಕೋಸ್ಕರ ಅದೇನು ಹೇಳೋದು, ಸೇವಿಂಗ್. ಇವಾಗ ನಿಮ್ ಅಕೌಂಟ್ ನಲ್ಲಿ ನೀವು 50,000 ರೂಪಾಯಿ ಬಂದಾಗ ನೀವು 10,000 ರೂಪಾಯಿ ಅಲ್ಲಿ ಸೇವ್ ಮಾಡಿದ್ರೆ, ನೀನು ಲಾಕರ್ ಒಳಗಡೆ 10,000 ರೂಪಾಯಿ ಇಟ್ಟಂಗಷ್ಟೇ. ಅಂದ್ರೆ ನಿಮ್ ಬೀರುನಲ್ಲಿ 10,000 ರೂಪಾಯಿ ಇಟ್ಟಂಗಷ್ಟೇ. ಸೊ ಇಟ್ ಶುಡ್ ಗ್ರೋ. So keep investing. ಮುಂದಾಲೋಚನೆ ಇರಬೇಕು. Yes, ಮುಂದಾಲೋಚನೆ. Yes. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.